ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು HK ರಿಸಲ್ಟ್ ಅನೌನ್ಸ್ ಆಗಿದೆ. ಇದು ನಾನು ಅನಲೈಸ್ ಮಾಡಿರೋ ಪ್ರಕಾರ ಕಡಿಮೆ ನಿಂತಿರೋದು ಯಾವುದು ಅಂತಂದರೆ 3B ವುಮೆನ್ 41.72 ಆಗಿದೆ. ಹಾಗೆ PDPನೂ ಜಾಸ್ತಿ ನಿಂತಿದೆ, 56.13 ನಿಂತಿದೆ. 2A ವುಮೆನ್ ಕೂಡ 45.03 ನಿಂತಿದೆ. ನಾನು ನೋಡಿದ ಪ್ರಕಾರ CETನಲ್ಲಿ ಅಂದರೆ 2 ಪೇಪರ್ ಸೇರಿ ಕಡಿಮೆ ಆಗಿದ್ರು ಕೂಡ PUCನಲ್ಲಿ ಯಾರು 80, 85, 90 ತೊಗೊಂಡಿದ್ರು ಅಂಥವ್ರಿಗೆಲ್ಲ ಜಾಬ್ ಆಗಿದೆ. ಹಂಗಾಗಿ ಅನಲೈಸ್ ಮಾಡೋದು ತುಂಬ ಕಷ್ಟ. ಹಾಗೆ ಇದರಲ್ಲಿ 2B ವುಮೆನ್ನು 39.34 ನಿಂತಿದೆ. 2Bನಲ್ಲಿ ಕಾಂಪಿಟೇಷನ್ ಕಡಿಮೆ ಅನಿಸುತ್ತೆ, ಹಾಗಾಗಿ ನಿಂತಿದೆ. ನೆಕ್ಸ್ಟು ಏನು HK ರಿಸಲ್ಟ್ ಬರುತ್ತೆ ಅದರಲ್ಲಿ ವುಮೆನ್ಸು 750 ಪೋಸ್ಟ್ ಏನಿದೆ ಅದರಲ್ಲಿ 472 ಜನ ಸೆಲೆಕ್ಷನ್ ಆಗಿದ್ದಾರೆ ಅಷ್ಟೇ. ಇನ್ನು ಬಾಕಿ ಉಳಿತವೆ. ಯಾರ್ಯಾರು 60 ಮೇಲೆ ಸ್ಕೋರ್ ಮಾಡಿದ್ದೀರಾ 2 ಪೇಪರ್ನಲ್ಲೂ ಅಂಥವರು ಖಂಡಿತ ಸೆಲೆಕ್ಷನ್ ಆಗ್ತೀರಾ ವುಮೆನ್ಸು. ಕೆಲವರು ಕಮೆಂಟ್ ಮಾಡ್ತಿದ್ರಿ, ಸರ್ ವುಮೆನ್ಸ್ ಬಗ್ಗೆ ಹೇಳಿ ಹಾಗೆ ಹೇಗೆ ಅಂತ. ಕೆಲವರು ಸರ್ ಅದು ಮಿನಿಮಮ್ 30 ಮಾರ್ಕ್ಸ್ ಮಾಡಿದ್ದಾರೆ, ಅದನ್ನೇನಾದರೂ 25 ಮಾರ್ಕ್ಸ್ ಮಾಡ್ತಾರಾ ಹಂಗೆ ಹಿಂಗೆ ಅಂತ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಕೆಟಗರಿ ವೈಸು ಯಾರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡು. ಅದು ಮಾಡಿ ಅವ್ರಿಗೆ ಸಿಗ್ತಾರಾ ಇಲ್ವಾ, ಆಲ್ಮೋಸ್ಟ್ ಎಲಿಜಿಬಲ್ ಸಿಗುತ್ತೆ. ಅದನ್ನು ಮಾಡಿ ಅದರಲ್ಲಿ ಸಿಗ್ತಾರಾ ಇಲ್ವಾ ಅಂತ ನೋಡಿಕೊಂಡು ಅದನ್ನು ಇಳಿಸ್ತಾರೆ. ಮೇ ಬಿ ಅದು ಇಳಿಸೋ ಡೌಟು, ಯಾಕೆಂದರೆ ಒಂದ್ಸಲ ನೋಟಿಫಿಕೇಷನ್ ಎಲ್ಲ ಆದಮೇಲೆ ಅದು ಮುಗೀತು. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ವಿಡಿಯೋದ ಕೊನೆಯಲ್ಲಿ PMTC ಅವರು ಏನು HKದು 1:1 ಬಿಟ್ಟಿದ್ದಾರೆ ಅದರ ಲಿಸ್ಟ್ನ ಸ್ಕ್ರೀನ್ಶಾಟ್ನ ಹಾಕ್ತೀನಿ. ಯಾರ್ಯಾರು ಸೆಲೆಕ್ಟ್ ಆಗಿದ್ರೆ ಹಾಗೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಯಾರೂ ಬೇಸರ ಪಡ್ಕೊಬೇಡಿ. ಹಾಗೆ ಇನ್ನೊಂದು ಮಾಹಿತಿ ನಾನು ಹೇಳಬೇಕು, HKನಲ್ಲಿ ಸೆಲೆಕ್ಟ್ ಆಗಿರೋರು HKಗೆ ಕಾಂಪಿಟೇಷನ್ಗೆ ಬರಬೇಡಿ. ಯಾಕೆ ಅಂತಂದರೆ ಅಲ್ಲೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಇಲ್ಲೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದಾಗ ತೊಂದರೆ ಆಗುತ್ತೆ. ಯಾಕೆ ಅಂತಂದರೆ ಇವಾಗ ಇಲ್ಲಿ ಸೆಲೆಕ್ಷನ್ ಆಗೋಂಥ ಅಭ್ಯರ್ಥಿಗಳಿಗೆ ಜಾಬ್ ಸಿಗ್ದಂಗೆ ಆಗುತ್ತೆ. ಹೆಚ್ಚು ಕಮ್ಮಿ ಅಲ್ಲಿ ಏನು ಸೆಲೆಕ್ಷನ್ ಆಗಿದ್ದೀರಾ ಅವ್ರು ಅಷ್ಟೂ ಜನ, ನನಗೆ ಬಂದ ಮಾಹಿತಿ ಪ್ರಕಾರ ಅಷ್ಟೂ ಜನ ಕೂಡ HKದಲ್ಲೂ ಕಾಂಪೀಟ್ ಮಾಡಿದ್ದಾರೆ ಅಂತ ಮಾಹಿತಿ ಬಂತು. ನನಗೆ ಕೆಲವು ಕಾಲ್ಸ್ ಎಲ್ಲ ಬಂದಿದ್ದು, ಅವ್ರು ಕೂಡ ಅದನ್ನು ಹೇಳಿದರು, ಸರ್ ನಾನು ಎಲ್ಲಿ ಸೆಲೆಕ್ಷನ್ಗೆ ಹೋಗಬೇಕು ಹಾಗೆ ಹೇಗೆ ಅಂತ. ಸರ್ ನಿಮ್ದು HKದಲ್ಲಾದರೆ ಅಲ್ಲೇ ಹೋಗ್ಬಿಡಿ ಸರ್ ಅಂತ ಹೇಳಿದೆ. ದಯವಿಟ್ಟು ನಿಮ್ಗೆ ಏನಾರು ಅಲ್ಲಿ ಆಗಲ್ಲ, ಅಲ್ಲಿ ಖಂಡಿತ ಆಗೋದಿಲ್ಲ, ಅಲ್ಲೇನೋ ಪ್ರಾಬ್ಲಮ್ ಆಯಿತು ಅಂತ ಅವ್ರು ಮಾತ್ರ ಇಲ್ಲಿಗೆ ಬನ್ನಿ. ಇಲ್ಲ ಅಂದರೆ BMTC ಎಲ್ಲ ಒಂದೇ. HKನಲ್ಲಾದರೂ ನೀವು ಬೆಂಗಳೂರಲ್ಲೇ ಕೆಲಸ ಮಾಡೋದು, HKದಲ್ಲಾದರೂ ನೀವು ಬೆಂಗಳೂರಲ್ಲೇ ಕೆಲಸ ಮಾಡೋದು. ಹಾಗೆ ಏನು 200 ಪೋಸ್ಟ್ 220 ಪೋಸ್ಟ್ ಏನಿದೆ ಅವರು ಅಲ್ಲೇ 1:1 ಸೆಲೆಕ್ಷನ್ ಆದರೆ ಖಂಡಿತ ನೀವು ಅಲ್ಲೇ ಇದು ಮಾಡಿ ಇಲ್ಲಿಗೆ ಬರೋಕ್ಕೆ ಹೋಗ್ಬಿಡಿ, ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಇಲ್ಲಿರುವಂತಹ ಕೆಲವು ನಿರುದ್ಯೋಗಿ ಯುವಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಕೆಲವು ಎಕ್ಸಾಮ್ಗಳಲ್ಲಿ ಹಿಂದೇಟ್ ಆಗಿರೋದ್ರಿಂದ ಅಟ್ಲೀಸ್ಟ್ ಇದರಲ್ಲಾದರೂ ಅವರು ಒಂದು ಜಾಬ್ ಅಂತ ತೊಗೊತಾರೆ. ಹಾಗಾಗಿ HKಗೆ ಈಗೇನು 1:1 HKನಲ್ಲಿ ಸೆಲೆಕ್ಷನ್ ಆಗ್ತಾರೆ ಅವ್ರು ಬರೋಕ್ಕೆ ಹೋಗ್ಬೇಡಿ, ಇದು ನನ್ನ ಅಭಿಪ್ರಾಯ. ಹಾಗೆ ನಿಮ್ಗೇನಾದರೂ ಈ ಲಿಸ್ಟ್ ಬಿಟ್ಟಿರೋದ್ರಲ್ಲಿ ಏನಾದರೂ ತೊಂದರೆ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕ್ಬೋದು. ನಾನು ಅದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ಯಾವುದಕ್ಕೂ ಹಾಗೆ 1:1 ರಿಸಲ್ಟ್ನ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ HKದು ಯಾವಾಗ ಬರುತ್ತಪ್ಪ ಅಂತ ಕೇಳ್ತಿದ್ದೀರಾ. ಇವಾಗ HKದು ಫಸ್ಟ್ ಎಕ್ಸಾಮ್ ನಡೆದಿತ್ತು, ಹಾಗಾಗಿ ಅಲ್ಲಿ BMTCಯಲ್ಲಿ ಕಾಲ್ ಮಾಡಿ ಕೇಳಿದಾಗ ಅವರು HKದೇ ಫಸ್ಟ್ ಬಿಡ್ತೀವಿ ಅಂತ ಹೇಳಿದರು. ಹಾಗೆ ಬಿಟ್ಟಿದ್ದಾರೆ. ಇನ್ನೊಂದು 3 ಡೇಸ್ ಇದು ಮುಗಿದ ನಂತರ HKದು ಲಿಸ್ಟ್ ಬರ್ಬೋದು. ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಹಾಗೆ ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಹಾಗೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.